ಆಕೆ ಅಂಧರ ಮಹಿಳಾ ಕ್ರಿಕೆಟ್ನ ಆಲ್ರೌಂಡರ್. ಮೊನ್ನೆ ಅಂಧರ ವಿಶ್ವಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯೇ ಖುದ್ದಾಗಿ ಕರೆಸಿ ಸನ್ಮಾನ ಕೂಡ ಮಾಡಿದ್ರು. ರಾಜ್ಯದಲ್ಲೂ ಆಕೆಗೆ ಹೆಮ್ಮೆಯಿಂದ ಸ್ವಾಗತ ಮಾಡಿದ್ದಾರೆ. ಆದರೆ ಆಕೆಯ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ದು ಸಹಾಯಧನದ ಎದುರು ನೋಡ್ತಿದ್ದಾರೆ. ಅಂಧರ ವಿಶ್ವಕಪ್ ಗೆದ್ದ ಕಾವ್ಯಗೆ ಬೇಕಿದೆ ನೆರವು. ದುಡ್ಡಿಲ್ಲದೆ ನಿರ್ಮಾಣ ಹಂತದ ಮನೆಯಲ್ಲೇ ವಾಸ. ಇತ್ತೀಚೆಗಷ್ಟೇ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಅಂಧರ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಈ ಪಂದ್ಯದಲ್ಲಿ ಕನ್ನಡತಿ ದೀಪಿಕಾ ಟಿಸಿ ನಾಯಕತ್ವದ ಭಾರತ ತಂಡ ನೇಪಾಳವನ್ನ 7 ವಿಕೆಟ್ಗಳಿಂದ ಮಣಿಸುವ ಮೂಲಕ ಜಯವನ್ನ ಸಾಧಿಸಿದೆ. ಚೊಚ್ಚಲ ವಿಶ್ವಕಪ್ ಮುಡಿಗೇರಿಸಿಕೊಂಡಂತಹ ಮಹಿಳಾ ಅಂಧರ ಕ್ರಿಕೆಟ್ ತಂಡದ ನಾಯಕಿ ಸೇರಿದಂತೆ ಒಟ್ಟು 3 ಕನ್ನಡಿಗರು ಈ ತಂಡದ ಭಾಗವಾಗಿದ್ರು. ಹಾಗೂ ಇದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡಿನ ಹೆಣ್ಣು ಮಗಳೊಬ್ಬಳು ಅಂಧರ ಕ್ರಿಕೆಟ್ನಲ್ಲಿ ಭಾಗಿಯಾಗಿ ಜಿಲ್ಲೆಗೆ ಗೌರವವನ್ನ ತಂದಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿಯ ಬರುವೆ ಗ್ರಾಮದ ಕಾವ್ಯ ವಿ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಬರುವೆ ಗ್ರಾಮದ ಆಚಾರ್ ಕೇರಿ ನಿವಾಸಿಗಳಾದ ಜಯಮ್ಮ ವೆಂಕಟೇಶ್ ಆಚಾರ್ ದಂಪತಿಯ ಪುತ್ರಿ ಕಾವ್ಯ ವಿ ಅವರು ತನ್ನ ಆಲ್ರೌಂಡರ್ ಸಾಮರ್ಥ್ಯದಿಂದ ತಂಡದ ಗೆಲುವಿಗೆ ಕೊಡುಗೆ ನೀಡಿದ್ದಾರೆ. ಮಲೆನಾಡ ಹುಡುಗಿಯ ಈ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜೊತೆಗೆ ಕಾವ್ಯಾಳ ಸಾಧನೆಗೆ ಸನ್ಮಾನಗಳು, ಗೌರವಗಳು ಹರಿದು ಬರ್ತಾ ಇವೆ. ಇಂತಹ ಸಾಧಕಿ ತಾನು ನೆಲೆಸುವಂತಹ ನಿರ್ಮಾಣ ಹಂತದ ಮನೆ ಪೂರ್ಣಗೊಳಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ದುಡ್ಡಿಲ್ಲದೆ ಅರ್ಧಂಬರ್ಧ ಮನೆಯಲ್ಲಿಯೇ ವಾಸ ಮಾಡ್ತಿದ್ದಾರೆ. ಈಗ ಸಹಾಯಹಸ್ತದ ಜೊತೆಗೆ ಸರ್ಕಾರವು ಒಂದು ಸರ್ಕಾರಿ ಕೆಲಸ ನೀಡುವ ಮೂಲಕ ನಮ್ಮ ನೆರವಿಗೆ ನಿಲ್ಲಲಿ ಅಂತಿದ್ದಾಳೆ ಸಾಧಕಿ ಕಾವ್ಯ. ನಾನು ನಾರ್ಮಲ್ ಸ್ಕೂಲಲ್ಲಿ ಓದಿರೋದು 1 to 4 ಬರುವೆ ಸ್ಕೂಲಲ್ಲಿ ಓದಿರೋದಿಲ್ಲೇ. ಮತ್ತು ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ 1 to 4 ನಾರ್ಮಲಾಗಿ ಓದಿದೆ. ಪೂರ್ಣಿಮಾ ಟೀಚರ್ ಹೇಳಿಬಿಟ್ಟು ನನಗೆ ಶಿವಮೊಗ್ಗ ಕಳಿಸ್ಕೊಟ್ರು. ಆ ಕ್ಷಣದಿಂದ ನಂದು ಒಂಥರ ಜೀವನ ಒಂಥರ ಚೇಂಜ್ ಆದಂಗೆ ಆಗ್ಬಿಟ್ಟಿದೆ. ಅಲ್ಲಿ ಹೋದ್ಮೇಲೆ ಸುರೇಶ್ ಸರ್ ಅಂತ ಹೇಳ್ಬಿಟ್ಟು ಅವರು PT ಟೀಚರು, ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನನ್ನ ಸ್ಪೋರ್ಟ್ಸಿಗೆಲ್ಲ ಅವರೇ ಪ್ರಿಪೇರ್ ಮಾಡೋಕ್ಕೆ ಕಾರಣನೇ ಅವರೇ ನಮ್ಮ ಗುರುಗಳು ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಆಶ್ರಯ ಯೋಜನೆ ಅಡಿ ಮನೆ ಕಟ್ಟಲೆಂದು 12 ವರ್ಷಗಳ ಹಿಂದೆಯೇ ಗುದ್ದಲಿ ಪೂಜೆ ಮಾಡಿದವರು ಇಂದಿಗೂ ಕೂಡ ಮನೆ ಸಂಪೂರ್ಣ ಕಟ್ಟಲಾಗದೆ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲಿಯೇ ಟಾರ್ಪಲ್ ಹೊದಿಸಿದ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿಲಿ ನಾವು ಒಟ್ಟು 7 ಜನ, ಅಪ್ಪ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕರು 3 ಜನ, ನನ್ನ ತಂಗಿ ಒಬ್ಬಳು. ಬಟ್ ಫ್ಯಾಮಿಲಿಯಲ್ಲಿ ನಮಗೆ ಮನೆಯದು ಪ್ರಾಬ್ಲಮ್ ಇದೆ ಸ್ವಲ್ಪ. ನಮಗದು ಫೈನಾನ್ಷಿಯಲಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ನನ್ನ ಜೀವನ ನಡೆಯುತ್ತೆ. ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ. ಅವಾಗಿದ್ದಂಗೆ ಇವಾಗ ಹೇಳೋದು ಬೇಡ, ನಮಗೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾನು ಎಲ್ಲ ಕಡೆ ಕೇಳ್ಕೊಂಡಿದ್ದೆ, ನಮಗೆ ಫೈನಾನ್ಷಿಯಲಾಗಿ ಏನಾದ್ರು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ. ಭಾರತ ಮಹಿಳಾ ಅಂಧರ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಸಾಧಕಿಗೆ ತನ್ನದೊಂದು ಪುಟ್ಟ ಮನೆ ಪೂರ್ಣಗೊಳಿಸಲಾಗದೆ ಪರದಾಡ್ತಾ ಇದ್ದು, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಕ್ರೀಡಾ ಸಾಧಕಿಗೆ ಮನೆ ಪೂರ್ಣಗೊಳಿಸಿ ಕೊಡುವುದಕ್ಕೆ ಮುಂದಾಗಬೇಕಾಗಿದೆ. ಜೊತೆಗೆ ಒಂದು ಸರ್ಕಾರಿ ನೌಕರಿ ನೀಡುವ ಮೂಲಕ ಸಾಧಕಿಯ ಸಂಕಷ್ಟಕ್ಕೆ ನೆರವಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆಕೆ ಅಂಧರ ಮಹಿಳಾ ಕ್ರಿಕೆಟ್ನ ಆಲ್ರೌಂಡರ್. ಮೊನ್ನೆ ಅಂಧರ ವಿಶ್ವಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯೇ ಖುದ್ದಾಗಿ ಕರೆಸಿ ಸನ್ಮಾನ ಕೂಡ ಮಾಡಿದ್ರು. ರಾಜ್ಯದಲ್ಲೂ ಆಕೆಗೆ ಹೆಮ್ಮೆಯಿಂದ ಸ್ವಾಗತ ಮಾಡಿದ್ದಾರೆ. ಆದರೆ ಆಕೆಯ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ದು ಸಹಾಯಧನದ ಎದುರು ನೋಡ್ತಿದ್ದಾರೆ. ಅಂಧರ ವಿಶ್ವಕಪ್ ಗೆದ್ದ ಕಾವ್ಯಗೆ ಬೇಕಿದೆ ನೆರವು. ದುಡ್ಡಿಲ್ಲದೆ ನಿರ್ಮಾಣ ಹಂತದ ಮನೆಯಲ್ಲೇ ವಾಸ. ಇತ್ತೀಚೆಗಷ್ಟೇ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಅಂಧರ ಟಿ20 ವಿಶ್ವಕಪ್ ಫೈನಲ್ನಲ್ಲಿ ಈ ಪಂದ್ಯದಲ್ಲಿ ಕನ್ನಡತಿ ದೀಪಿಕಾ ಟಿಸಿ ನಾಯಕತ್ವದ ಭಾರತ ತಂಡ ನೇಪಾಳವನ್ನ 7 ವಿಕೆಟ್ಗಳಿಂದ ಮಣಿಸುವ ಮೂಲಕ ಜಯವನ್ನ ಸಾಧಿಸಿದೆ. ಚೊಚ್ಚಲ ವಿಶ್ವಕಪ್ ಮುಡಿಗೇರಿಸಿಕೊಂಡಂತಹ ಮಹಿಳಾ ಅಂಧರ ಕ್ರಿಕೆಟ್ ತಂಡದ ನಾಯಕಿ ಸೇರಿದಂತೆ ಒಟ್ಟು 3 ಕನ್ನಡಿಗರು ಈ ತಂಡದ ಭಾಗವಾಗಿದ್ರು.
ಹಾಗೂ ಇದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡಿನ ಹೆಣ್ಣು ಮಗಳೊಬ್ಬಳು ಅಂಧರ ಕ್ರಿಕೆಟ್ನಲ್ಲಿ ಭಾಗಿಯಾಗಿ ಜಿಲ್ಲೆಗೆ ಗೌರವವನ್ನ ತಂದಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿಯ ಬರವೆ ಗ್ರಾಮದ ಕಾವ್ಯ ವಿ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಬರವೆ ಗ್ರಾಮದ ಆಚಾರ್ ಕೇರಿ ನಿವಾಸಿಗಳಾದ ಜಯಮ್ಮ ವೆಂಕಟೇಶ್ ಆಚಾರ್ ದಂಪತಿಯ ಪುತ್ರಿ ಕಾವ್ಯ ವಿ ಅವರು ತನ್ನ ಆಲ್ರೌಂಡರ್ ಸಾಮರ್ಥ್ಯದಿಂದ ತಂಡದ ಗೆಲುವಿಗೆ ಕೊಡುಗೆ ನೀಡಿದ್ದಾರೆ. ಮಲೆನಾಡ ಹುಡುಗಿಯ ಈ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜೊತೆಗೆ ಕಾವ್ಯಾಳ ಸಾಧನೆಗೆ ಸನ್ಮಾನಗಳು, ಗೌರವಗಳು ಹರಿದು ಬರ್ತಾ ಇವೆ. ಇಂತಹ ಸಾಧಕಿ ತಾನು ನೆಲೆಸುವಂತಹ ನಿರ್ಮಾಣ ಹಂತದ ಮನೆ ಪೂರ್ಣಗೊಳಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ದುಡ್ಡಿಲ್ಲದೆ ಅರ್ಧಂಬರ್ಧ ಮನೆಯಲ್ಲಿಯೇ ವಾಸ ಮಾಡ್ತಿದ್ದಾರೆ. ಈಗ ಸಹಾಯ ಹಸ್ತದ ಜೊತೆಗೆ ಸರ್ಕಾರವು ಒಂದು ಸರ್ಕಾರಿ ಕೆಲಸ ನೀಡುವ ಮೂಲಕ ನಮ್ಮ ನೆರವಿಗೆ ನಿಲ್ಲಲಿ ಅಂತಿದ್ದಾಳೆ ಸಾಧಕಿ ಕಾವ್ಯ. ನಾನು ನಾರ್ಮಲ್ ಸ್ಕೂಲಲ್ಲಿ ಓದಿರೋದು 1 to 4 ಬರವೆ ಸ್ಕೂಲಲ್ಲಿ ಓದಿರೋದಿಲ್ಲೇ. ಮತ್ತು ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ 1 to 4 ನಾರ್ಮಲಾಗಿ ಓದಿದೆ. ಪೂರ್ಣಿಮಾ ಟೀಚರ್ ಹೇಳಿಬಿಟ್ಟು ನನಗೆ ಶಿವಮೊಗ್ಗ ಕಳಿಸ್ಕೊಟ್ರು. ಆ ಕ್ಷಣದಿಂದ ನಂದು ಒಂಥರ ಜೀವನ ಒಂಥರ ಚೇಂಜ್ ಆದಂಗೆ ಆಗ್ಬಿಟ್ಟಿದೆ. ಅಲ್ಲಿ ಹೋದ್ಮೇಲೆ ಸುರೇಶ್ ಸರ್ ಅಂತ ಹೇಳ್ಬಿಟ್ಟು ಅವರು PT ಟೀಚರು, ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನನ್ನ ಸ್ಪೋರ್ಟ್ಸಿಗೆಲ್ಲ ಅವರೇ ಪ್ರಿಪೇರ್ ಮಾಡೋಕ್ಕೆ ಕಾರಣನೇ ಅವರೇ ನಮ್ಮ ಗುರುಗಳು ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಆಶ್ರಯ ಯೋಜನೆ ಅಡಿ ಮನೆ ಕಟ್ಟಲೆಂದು 12 ವರ್ಷಗಳ ಹಿಂದೆಯೇ ಗುದ್ದಲಿ ಪೂಜೆ ಮಾಡಿದವರು ಇಂದಿಗೂ ಕೂಡ ಮನೆ ಸಂಪೂರ್ಣ ಕಟ್ಟಲಾಗದೆ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲಿಯೇ ಟಾರ್ಪಲ್ ಹೊದಿಸಿದ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ. ನಮ್ಮ ಫ್ಯಾಮಿಲಿಲಿ ನಾವು ಒಟ್ಟು 7 ಜನ, ಅಪ್ಪ, ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕರು 3 ಜನ, ನನ್ನ ತಂಗಿ ಒಬ್ಬಳು. ಬಟ್ ಫ್ಯಾಮಿಲಿ ನಮಗೆ ಮನೆಯದು ಪ್ರಾಬ್ಲಮ್ ಇದೆ ಸ್ವಲ್ಪ. ನಮಗದು ಫೈನಾನ್ಷಿಯಲಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ನನ್ನ ಜೀವನ ನಡೆಯುತ್ತೆ. ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ. ಅವಾಗಿದ್ದಂಗೆ ಇವಾಗ ಹೇಳೋದು ಬೇಡ, ನಮಗೆ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾನು ಎಲ್ಲ ಕಡೆ ಕೇಳ್ಕೊಂಡಿದ್ದೇನೆ, ನಮಗೆ ಫೈನಾನ್ಷಿಯಲಾಗಿ ಏನಾದರೂ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ. ಭಾರತ ಮಹಿಳಾ ಅಂಧರ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಸಾಧಕಿಗೆ ತನ್ನದೊಂದು ಪುಟ್ಟ ಮನೆ ಪೂರ್ಣಗೊಳಿಸಲಾಗದೆ ಪರದಾಡ್ತಾ ಇದ್ದು, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಕ್ರೀಡಾ ಸಾಧಕಿಗೆ ಮನೆ ಪೂರ್ಣಗೊಳಿಸಿ ಕೊಡುವುದಕ್ಕೆ ಮುಂದಾಗಬೇಕಾಗಿದೆ. ಜೊತೆಗೆ ಒಂದು ಸರ್ಕಾರಿ ನೌಕರಿ ನೀಡುವ ಮೂಲಕ ಸಾಧಕಿಯ ಸಂಕಷ್ಟಕ್ಕೆ ನೆರವಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆಕೆ ಅಂಧರ ಮಹಿಳಾ ಕ್ರಿಕೆಟ್ನ ಆಲ್ರೌಂಡರ್. ಮೊನ್ನೆ ಅಂಧರ ವಿಶ್ವಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯೇ ಖುದ್ದಾಗಿ ಕರೆಸಿ ಸನ್ಮಾನ ಕೂಡ ಮಾಡಿದ್ರು. ರಾಜ್ಯದಲ್ಲೂ ಆಕೆಗೆ ಹೆಮ್ಮೆಯಿಂದ ಸ್ವಾಗತ ಮಾಡಿದ್ದಾರೆ. ಆದರೆ ಆಕೆಯ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ದು ಸಹಾಯಧನದ ಎದುರು ನೋಡ್ತಿದ್ದಾರೆ. ಅಂಧರ ವಿಶ್ವಕಪ್ ಗೆದ್ದ ಕಾವ್ಯಗೆ ಬೇಕಿದೆ ನೆರವು. ದುಡ್ಡಿಲ್ಲದೆ ನಿರ್ಮಾಣ ಹಂತದ ಮನೆಯಲ್ಲೇ ವಾಸ. ಇತ್ತೀಚೆಗಷ್ಟೇ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಅಂಧರ T20 ವಿಶ್ವಕಪ್ ಫೈನಲ್ನಲ್ಲಿ ಈ ಪಂದ್ಯದಲ್ಲಿ ಕನ್ನಡತಿ ದೀಪಿಕಾ TC ನಾಯಕತ್ವದ ಭಾರತ ತಂಡ ನೇಪಾಳವನ್ನ 7 ವಿಕೆಟ್ಗಳಿಂದ ಮಣಿಸುವ ಮೂಲಕ ಜಯವನ್ನ ಸಾಧಿಸಿದೆ. ಚೊಚ್ಚಲ ವಿಶ್ವಕಪ್ ಮುಡಿಗೇರಿಸಿಕೊಂಡಂತಹ ಮಹಿಳಾ ಅಂಧರ ಕ್ರಿಕೆಟ್ ತಂಡದ ನಾಯಕಿ ಸೇರಿದಂತೆ ಒಟ್ಟು 3 ಕನ್ನಡಿಗರು ಈ ತಂಡದ ಭಾಗವಾಗಿದ್ದರು. ಹಾಗೂ ಇದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡಿನ ಹೆಣ್ಣು ಮಗಳೊಬ್ಬಳು ಅಂಧರ ಕ್ರಿಕೆಟ್ನಲ್ಲಿ ಭಾಗಿಯಾಗಿ ಜಿಲ್ಲೆಗೆ ಗೌರವವನ್ನ